ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕಿಚನ್ ಆರ್ಗನೈಸೇಷನ್ನ ಮಾಡ್ತಾ ಇದ್ದೀನಿ. ಹಾಗೆ ಸಿಂಪಲ್ ಆಗಿ ಮೇಕ್ ಓವರ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಯಿತು ನೋಡ್ತಾ ಇರ್ಬೋದು ಕಿಚನ್ ಇದೇ ಥರನೇ ಸಿಂಪಲ್ ಆಗೇ ಇದೆ. ಸೊ ನಾವು ಈ ಮನೆಗೆ ಬಂದಾಗಿಂದ ಹಾಗೆ ಕೆಲವೊಂದು ಐಟಮ್ಸ್ನೆಲ್ಲ ತರಿಸಿದ್ನಲ್ವ, ಸೊ ಆರ್ಗನೈಸೇಷನ್ ಮಾಡೋಣ ಅಂತ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಈಗ ನಾನು ಇಲ್ಲಿ ಒಂದು ನ್ಯಾಪ್ಕಿನ್ನ ಹಾಕ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಎಲ್ಲ ಹ್ಯಾಂಡ್ ವಾಶ್ ಮಾಡಿದಾಗ ಒರೆಸ್ಕೊಳ್ಳೋದಕ್ಕೆಲ್ಲ ಬೇಕು. ಸೊ ಹಾಗೆ ಇಲ್ಲಿ ನಾನು ವಿಮ್ಮು ಹಾಗೆ ಸ್ಕ್ರಬ್ಬರ್ ಎಲ್ಲ ಏನು ಇರ್ತೀರೋ ನಾವು ಪಾತ್ರೆ ಎಲ್ಲ ಹೊರಗಡೆ ವಾಶ್ ಮಾಡೋದ್ರಿಂದ ಸೊ ಇಲ್ಲಿ ಖಾಲಿನೇ ಬಿಟ್ಟಿದ್ದೀನಿ. ತುಂಬ ಮೆಸ್ಸಿಯಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಕ್ಲೀನಾಗಿ ಇರಲಿ ಅಂತ ಸೊ ನಾನು ಎಲ್ಲನೂ ಕೂಡ ಇಲ್ಲಿ ಯೂಸ್ ಮಾಡ್ತೀನಿ. ಪೂಜೆ ಸಾಮಾನೆಲ್ಲ ತೊಳ್ಕೊಬೇಕು ಅಂದರೆ ಮತ್ತೆ ಇದನ್ನು ನಾನು ಯೂಸ್ ಮಾಡಿಕೊಂಡು ಮತ್ತೆ ವಾಪಸ್ ಇಲ್ಲಿ ಇಟ್ಬಿಡ್ತೀನಿ. ಇಲ್ಲೆಲ್ಲ ಇಟ್ಬಿಟ್ರೆ ಈಗ ಮಿಕ್ಸಿಯಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಇಲ್ಲಿ ಯಾವುದೇ ಸ್ಟ್ಯಾಂಡನ್ನು ತೊಗೊಂಡಿಲ್ಲ. ಸೊ ಹಾಗೆ ಇಟ್ಟು ಇಲ್ಲ ಕೂಡ. ನಾನು ಈ ಕಡೆ ಇವಾಗ ನ್ಯಾಪ್ಕಿನ್ ಹಾಕಬೇಕು. ಸೊ ಅದಕ್ಕೆ ನಾನು ಮೊಳೆ ಎಲ್ಲ ಏನು ಹಾಕ್ತಾ ಇಲ್ಲ. ಮೊಳೆ ಎಲ್ಲ ಏನು ಹಾಕ್ತಾ ಇದ್ದಾಗ ಇದು ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಒಂದು 5 ರಿಂದ 6 kg ಅಷ್ಟು ವೇಟನ್ನು ತಡೆಯುತ್ತೆ. ನೀವು ಆರಾಮಾಗಿ ಈ ರೀತಿ ಸ್ಟಿಕ್ಕರ್ನ ಹಿಂಗೆ ಓಪನ್ ಮಾಡಿಬಿಟ್ಟು ಸೊ ವಾಲ್ಗೆ ಸ್ಟಿಕ್ ಮಾಡ್ಬೋದು. ನಮ್ಮ ಮನೆಯಲ್ಲೆಲ್ಲ ಫೋಟೋ ಎಲ್ಲ ಹಾಕಿದ್ದೀವಲ್ವ, ಇದನ್ನೇ ಅಂಟಿಸಿರೋದು. ಸೊ ಇದನ್ನು ಓಪನ್ ಮಾಡಿಬಿಟ್ಟು ಈ ರೀತಿ ಸೊ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಇದನ್ನು ಪ್ಲೇಸ್ ಮಾಡ್ಕೊಬೋದು. ಇಲ್ಲಿಗೆ ಅಥವಾ ಯಾವ ಕಡೆ ಬೇಕಾಗಿ ಪ್ಲೇಸ್ ಮಾಡ್ಕೊಬೋದು. ಜಸ್ಟ್ ಈ ರೀತಿ ಅಂಟಿಸಿದ್ರೆ ಆಯ್ತಷ್ಟೇ ಈ ರೀತಿ. ಸೊ ಆಮೇಲೆ ಇದನ್ನು ನಟ್ಟು ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ನ್ಯಾಪ್ಕಿನ್ ಹಾಕೋದ್ರಿಂದ ಸಾಕಾಗುತ್ತೆ ಇಷ್ಟೇ. ಸೊ ಇದನ್ನು ಈಗ ಒಂದು ನ್ಯಾಪ್ಕಿನ್ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಹ್ಯಾಂಡ್ ವಾಶ್ ಎಲ್ಲ ಮಾಡಿದಾಗ ಕೈ ಒರೆಸ್ಕೊಳ್ಳೋಕ್ಕೆ ಅಂತ. ಸೊ ನೆಕ್ಸ್ಟು ನಲ್ಲಿನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ತುಂಬ ದಿನದಿಂದ ತರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿಗೆ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ. ನೀರಿಂದೆಲ್ಲ ಸಿಡಿದಾಕ್ಬಿಡುತ್ತೆ. ಸೊ ಇಲ್ಲೆಲ್ಲ ಸಿಡಿಯುತ್ತೆ ನೀರು, ಹಾಗಾಗಿ ನಾನು ಇವಾಗ ಇದನ್ನು ಇಲ್ಲಿಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬಂದುಬಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದನ್ನು ಈ ರೀತಿ ತೆಗೆದುಬಿಟ್ಟು ಫಿಕ್ಸ್ ಆಗಿರೋ ತೆಗೆದುಬಿಟ್ಟು ನೆಕ್ಸ್ಟು ಇದೇನೇ ಥ್ರೆಡ್ ಇರುತ್ತಲ್ಲ, ಸೊ ಥ್ರೆಡನ್ನು ಇದರೊಳಗಡೆ ಹಾಕಬೇಕು ಅಷ್ಟೇ. ಒಂದು ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದರಲ್ಲಿ ಸೆಟ್ಟಿಂಗ್ ಇದೆ ನೋಡ್ತಾ ಇರ್ಬೋದು. ಶವರು ಫಸ್ಟು 1, 2 ಈ 2 ಥರ ಸೆಟ್ಟಿಂಗ್ ಇದೆ. ಅದಾದಮೇಲೆ 3 ಥರ ಸೆಟ್ಟಿಂಗ್ ಇದೊಂದಿದೆ. ಸೊ ಈ ಥರ ಸ್ಪ್ರೇ ಮಾಡಿ ನೀವು ಸಿಂಕೆಲ್ಲ ಕ್ಲೀನ್ ಮಾಡ್ಕೋಬೋದು. ಸೊ ನಾರ್ಮಲ್ ವಾಶಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ತರಕಾರಿ ಹಣ್ಣು ಏನಾದ್ರು ತೊಳಿತೀರಂದರೆ ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಹಾಕಿದ್ಮೇಲೆ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಟ್ಯಾಪು. ಸೊ ಇದು ಸಿಂಕ್ ಭಾಗದಲ್ಲಿ ಇದಿಷ್ಟು ನಾನು ಆರ್ಗನೈಸೇಷನ್ ಮಾಡಬೇಕಿತ್ತು ಈ ಥರ. ಸೊ ಇಲ್ಲೇನು ಇಡ್ತಾ ಇಲ್ಲ ಆರ್ಗನೈಸೇಷನ್ ಮಾಡೋದಕ್ಕೆ. ಸಿಂಕ್ ಪಕ್ಕದಲ್ಲಿ ಒಂದು ಗಿಡನ ಕೂಡ ಇಟ್ಕೊಂಡಿದ್ದೀನಿ. ಅದನ್ನೇನು ಚೇಂಜ್ ಮಾಡ್ತಾ ಇಲ್ಲ. ಸೊ ಹಾಗೆ ಇಟ್ಟಿದ್ದೀನಿ. ಸೊ ಅದೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದಕ್ಕೋಸ್ಕರ. ಅಡುಗೆ ಮಾಡುವಾಗೆಲ್ಲ ಎಣ್ಣೆ ಜಿಡ್ಡೆಲ್ಲ ಸಿಡಿಯುತ್ತೆ ಅಂತಂದು ನಾನು ಇಲ್ಲಿ ಒಂದು ವಾಲ್ ಸ್ಟಿಕ್ಕರ್ನ ಹಾಕಿದೆ. ಇದು ಟ್ರಾನ್ಸ್ಪರೆಂಟು. ಇದು ಬಂದ್ಬಿಟ್ಟು ಏನು ಕಾಣಿಸಲ್ಲ. ನಮ್ದು ಟೈಲ್ಸ್ ನೋಡ್ತಾ ಇರ್ಬೋದು ಈ ರೀತಿ ಗ್ಯಾಪು ಇದೆ ಮಧ್ಯ. ಸೊ ಇಲ್ಲಿ ಹೋಗಿ ಆಯಿಲ್ ಎಲ್ಲ ಕುತ್ಕೊಂಡು ತುಂಬಾನೇ ಗಲೀಜಾಗ್ತಾ ಇತ್ತು ಅಂತ ನಾನು ವಾಲ್ ಸ್ಟಿಕ್ಕರ್ ಹಾಕಿದೆ. ಇದು ಸ್ವಲ್ಪ ಸುಟ್ಟೋಗ್ಬಿಡ್ತು ಮೊನ್ನೆ. ಸೊ ಹಂಗಾಗಿ ನಾನು ಅದಕ್ಕೆ ವಾಲ್ ಸ್ಟಿಕ್ಕರ್ನು ಕೂಡ ತರಿಸಿದ್ದೀನಿ. ಸೊ ಅದನ್ನು ಇವಾಗ ಇಲ್ಲಿ ಪ್ಲೇಸ್ ಮಾಡೋಣ ಅಂತ. ಸೊ ಫಸ್ಟ್ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಮುಂಚೆ ಹಾಕಿರೋದನ್ನ ರಿಮೂವ್ ಮಾಡಿ ಈಗ ಮತ್ತೆ ಬೇರೆದು ಹಾಕೋಣ ಅಂತ. ಸೊ ಫಸ್ಟ್ ಇದನ್ನ ತೆಗೆದ್ಬಿಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ತುಂಬಾನೇ ಹೊಸ ಥರನೇ ಇದೆ ಟೈಲ್ಸ್. ಇಲ್ಲೆಲ್ಲ ಸ್ವಲ್ಪ ಎಲ್ಲೋ ಆಗಿದೆ. ಆಲ್ಮೋಸ್ಟ್ ಈಗ 1.5 ವರ್ಷನೇ ಆಯ್ತು ಇದನ್ನ ಹಾಕ್ಬಿಟ್ಟು. ಹಂಗಾಗಿ ತುಂಬಾ ಗಲೀಜಾಗಿರೋದ್ರಿಂದ ತೆಗ್ದ್ಬಿಡೋಣ ಅಂತ. ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಂತ. ಇದನ್ನ ಹಾಕ್ತಾ ಇದ್ದಿದ್ರೆ ತುಂಬಾನೇ ಗಲೀಜಾಗೋದು ಇಲ್ಲೆಲ್ಲ. ಸೊ ಇಲ್ಲೆಲ್ಲ ಗಲೀಜ್ ಕುತ್ಕೊಂಡಿದೆ. ಅದನ್ನ ಸ್ವಲ್ಪ ಆಮೇಲೆ ಕ್ಲೀನ್ ಮಾಡ್ಬೇಕು. ಇಲ್ಲೆಲ್ಲ ಎಲ್ಲೋ ಆಗ್ಬಿಟ್ಟಿದೆ. ಇದಕ್ಕೆ ಅಂತಾನೆ ನಾನು ಮೀಶೋದಲ್ಲಿ ಲಾಸ್ಟ್ ಟೈಮ್ ತರಿಸಿದ್ದೆ ಇದನ್ನ. ಸೊ ಫುಲ್ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡಬೇಕು ಎಷ್ಟಾಗುತ್ತೋ ಅಷ್ಟು ಹಾಕಬೇಕು. ಸೊ ಈ ಥರ ಬರುತ್ತೆ ಇದು ಸ್ಟಿಕ್ಕರ್ ಬಂದ್ಬಿಟ್ಟು. ಸೊ ಇದನ್ನ ಈ ಥರ ಫಿಕ್ಸ್ ಮಾಡಬೇಕು. ಬಟ್ ಇಲ್ಲಿ ಸ್ಟಿಕ್ಕರ್ ಇದೆಯಲ್ಲ, ಈ ಸ್ಟಿಕ್ಕರ್ನ ತೆಗೆದು ಒಂದೊಂದೇ ಸ್ವಲ್ಪನೇ ಹಾಕ್ಕೊಂಡು ಹೋಗ್ಬೇಕು. ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಇದನ್ನ ನಾವು ಫಸ್ಟಿಗೆ ಅಳತೆ ಮಾಡ್ಕೊಂಡ್ವಿ ಎಲ್ಲೆಲ್ಲಿಗೆ ಹಾಕಬೇಕು, ಎಷ್ಟು ಹಾಕಬೇಕು ಅಂತ. ಸೊ ಇದು ಸ್ವಲ್ಪ ಹೈಟ್ ಕಡಿಮೆ ಇದೆ, ಲೆಂತ್ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಸ್ವಲ್ಪ ಹೈಟ್ ಕಡಿಮೆ ಇತ್ತು, ಪರವಾಗಿಲ್ಲ ಸ್ವಲ್ಪ ಲೆಂತ್ ಇದೆಯಲ್ಲ ಅಂತಂದು
ಒಂದೇ ಸಲ ಕಟ್ ಮಾಡಿ ಹಾಕೋದಕ್ಕಾಗಲ್ಲ ಅಂತಂದು ಸ್ವಲ್ಪ ಸ್ವಲ್ಪನೇ ನಾವು ತೆಗೆದು ಹಾಕ್ತಾ ಇದ್ದೀವಿ. ಹಾಗೆ ಇಲ್ಲೊಂದು ಸ್ವಲ್ಪ ಎಣ್ಣೆ ಜಿಡ್ಡೆಲ್ಲ ಹಾಗೆ ಇತ್ತು. ಕ್ಲೀನ್ ಮಾಡಿದ್ರು ಕೂಡ ಹಂಗಂಗೆ ಕಾಣಿಸ್ತಾ ಇತ್ತು. ಸ್ವಲ್ಪ ಅದನ್ನು ಕ್ಲೀನ್ ಮಾಡಿ ಹಾಕಬೇಕು. ಹಾಗೆ ಸ್ವಲ್ಪ ಬಟ್ಟೆ ತಗೊಂಡೆಲ್ಲ ಕ್ಲೀನಾಗಿ ನೀಟಾಗಿ ಗೋಡೆನೆಲ್ಲ ಒರೆಸಿ ಹಾಕಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಅಂತ. ಹಾಗೆ ನೋಡ್ತಾ ಇರ್ಬೋದು, ಈ ರೀತಿ ಪೇಪರ್ ಕೊಟ್ಟಿರ್ತಾರೆ. ಆ ಪೇಪರ್ ಮೇಲೆ ಈ ರೀತಿ ಟ್ರಾನ್ಸ್ಪರೆಂಟ್ ಶೀಟ್ ಇರುತ್ತೆ. ಸೊ ನಾನು ಇದನ್ನ ಸ್ಟಾರ್ಟಿಂಗ್ ಆಗಲೇ 1.5 ವರ್ಷ ಆಯ್ತು ಅನ್ಸುತ್ತೆ ವಿಡಿಯೋ ಮಾಡಿ. ಈ ತರ ಒಂದು ವಿಡಿಯೋನ ಮಾಡಿದ್ದೆ ನಾನು, ಈ ಶೀಟನ್ನ ಅಂಟಿಸೋದು. ಸೊ ತುಂಬಾನೇ ಕಷ್ಟ ಇದನ್ನ ಅಂಟಿಸೋದು. ಎಲ್ಲೂ ಕೂಡ ಒಂಚೂರು ಅದು ಏರ್ ಹೋಗಬಾರ್ದು, ಒಳಗಡೆ ಏರ್ ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿ ನೀಟಾಗಿ ಕೂರೋದಿಲ್ಲ. ನಮ್ಮ ಮನೆಯವರಂತೂ 2-3 ಸತಿ ತೆಗೆದು ಹಾಕ್ತಾ ಇದ್ರು. ತುಂಬಾನೇ ಕಷ್ಟ ಆಯ್ತು ಇದನ್ನ ಹಾಕೋದಕ್ಕೆ. ಆಲ್ಮೋಸ್ಟ್ ನಮಗೆ 1 ಅವರ್ ಮೇಲೇನೆ ಟೈಮ್ ಹಿಡೀತು ಜಸ್ಟ್ ಇದಿಷ್ಟು ಹಾಕೋದಕ್ಕೆ. ಇನ್ನು ಲೆಂತ್ನ ನಾವು ಸ್ವಲ್ಪ ಕಟ್ ಮಾಡಿನೇ ಹಾಕೊಂಡಿದೀವಿ, ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ ಅಂತ. ಲಾಸ್ಟ್ ಟೈಮ್ ಬರೀ ಒಂದೇ ಶೀಟ್ ಇತ್ತು. ಸೊ ಅದನ್ನ ಒಂದು ಅರ್ಧ ಗಂಟೆಲಿ ನಾವು ಹಚ್ಬಿಟ್ವಿ. ಬಟ್ ಈ ಸಲ ಅಂತೂ ಒಂದು ಗಂಟೆ ಮೇಲೆ ಆಗ್ಬಿಡ್ತು ನಮಗೆ ಅದನ್ನ ಹಚ್ಚೋದಕ್ಕೆ. ಯಾಕಂದ್ರೆ ನಿಧಾನಕ್ಕೆ ಹಚ್ಬೇಕು. ನೋಡ್ತಾ ಇರ್ಬೋದು, ಸ್ವಲ್ಪ ಸ್ವಲ್ಪನೇ ಹಿಂಗೆ ಓಪನ್ ಮಾಡೋದು, ಸ್ವಲ್ಪ ಸ್ವಲ್ಪನೇ ಹಚ್ಚಬೇಕು. 2-3 ಸತಿ ತೆಗೆದು ಹಿಂಗೆ ಮಾಡಿ ಹಚ್ಚಿದ್ವಿ. ಇದನ್ನ ಹಚ್ಚೋದಕ್ಕೆ ಒಬ್ಬರಿಂದ ಆಗೋದೇ ಇಲ್ಲ, ಇಬ್ಬರಂತೂ ಬೇಕೇ ಬೇಕು. ಹಾಗೆ ಅದನ್ನ ಹಚ್ಚಿದ್ಮೇಲೆ ಈ ರೀತಿ ಬಟ್ಟೆಯಿಂದ ಈ ತರ ಪ್ರೆಸ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಮಧ್ಯ ಬಬಲ್ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣೋದಿಲ್ಲ. ಸೊ ಮಧ್ಯ ನಾವು ಈ ರೀತಿ ಸ್ವಲ್ಪನೇ ಎಳ್ಕೊಂಡ್ಬಿಟ್ಟು ಮಧ್ಯಕ್ಕೆ ಈ ರೀತಿ ಪುಷ್ ಮಾಡ್ಕೊತ ಹೋಗ್ಬೇಕು ಆ ಶೀಟನ್ನ. ಆವಾಗ ಬಬಲ್ಸ್ ಏನು ಬರಲ್ಲ, ಹಾಗೆ ನೀಟಾಗಿ ರಿಂಕಲ್ಸ್ ಏನು ಇಲ್ದೇನೆ ನೀಟಾಗಿ ಬರುತ್ತೆ. ಸೊ ಸ್ವಲ್ಪನೇ ಅನ್ಕೊಂತ ಹೋದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಬರ್ತಾ ನೀಟಾಗಿ ಕೂರುತ್ತೆ. ಅಂದ್ರೆ ಇದನ್ನ ಹಾಕಿದೀವಿ ಅಂತ ನಿಮ್ಗೆ ಒಂದ್ ಸ್ವಲ್ಪನೂ ಎಲ್ಲೂ ಕೂಡ ಗೊತ್ತಾಗೋದಿಲ್ಲ. ಹಾಗೆ ಇದನ್ನ ಯಾವ ರೀತಿ ನೀಟಾಗಿ ನೀವು ಅಂಟಿಸ್ತೀರಾ ಗೋಡೆಗೆ ಅನ್ನೋದ್ರ ಮೇಲೆ ಅದ್ರ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಏನೋ ಅಂಟಿಸಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ನೀಟಾಗಿ ಈ ತರ ಅಂಟಿಸ್ತಾ ಇದೀವಿ. ಲಾಸ್ಟ್ ಟೈಮ್ ಅಂಟಿಸಿದ್ದಂತೂ ಇಷ್ಟು ವರ್ಷ ಆದ್ರೂ ನಾವೆಲ್ಲ ಅಂಟಿಸಿದೀವಿ ಅಂತಾನೆ ಗೊತ್ತಾಗಿಲ್ಲ. ಸೊ ಅದೊಂದು ಸ್ವಲ್ಪ ಗಲೀಜಾಗಿ ತುಂಬಾನೇ ಓಪನ್ ಆಗ್ತಾ ಇತ್ತು, ಅದು ಗಮ್ಮೆಲ್ಲ ಹೋಗ್ಬಿಟ್ಟು. ಹಂಗಾಗಿ ಇದನ್ನ ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ ನಾನು. ನಾನಂತೂ ತುಂಬ ಸಿಂಪಲ್ ಆಗಿ ಇವತ್ತು ಮೇಕ್ ಓವರ್ ಮಾಡ್ತಾ ಇರೋದು. ತುಂಬ ಏನು ಗಿಡ ಎಲ್ಲ ಎಳೆ ಬಿಡೋದು ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಗ್ರೀನ್ ಮ್ಯಾಟ್ ತಂದಿರೋದಕ್ಕೆ ಇದನ್ನೆಲ್ಲ ಏನು ಗಾರ್ಡನ್ ಥರ ಮಾಡ್ತಿದೀಯಾ ಬೇಡ ಅಂತಂದು ಹೇಳಿದ್ರು. ಎಷ್ಟು ಚೆನ್ನಾಗಿದೆ ಕಿಚನ್ನು, ಅದನ್ನೇ ನೀಟಾಗಿ ಮಾಡ್ಕೊ ಸಾಕು ಅಂತಂದು ಹೇಳ್ತಾ ಇದ್ರು. ಸೊ ನಾನೊಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಮಾಡ್ತಾ ಇದ್ದೀನಿ ಅಂತಂದು ಹೇಳಿದೆ. ಸರಿ ಏನೋ ಮಾಡ್ಕೊ ಅಂತ ಹೇಳ್ತಾ ಇದ್ರು. ಬಟ್ ಇದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ ಆಗಿ ಮಾಡಿದ್ದೀನಿ. ತುಂಬ ಓವರ್ ಆಗಿ ಎಲ್ಲ ಕಡೆನೂ ಗಿಡ ಬಳ್ಳಿ ಬಿಡೋದು ಅಥವಾ ಎಲ್ಲ ಕಡೆನೂ ಆರ್ಟಿಫಿಷಿಯಲ್ ಪ್ಲಾಂಟ್ ಇಡೋದು ಆ ಥರ ಎಲ್ಲ ಏನೂ ಹಾಕಿಲ್ಲ. ಸೊ ನೋಡಿದವ್ರಿಗೂ ಸ್ವಲ್ಪ ಸಿಂಪಲ್ ಆಗಿ ಕಾಣಿಸ್ಬೇಕು, ನೀಟಾಗಿ ಕಾಣಿಸ್ಬೇಕು ಅಂತ ಅಷ್ಟೇ. ಸೊ ವಾಲ್ ಫುಲ್ ಹಾಕ್ತೀನಿ ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡು. ಬೇಡ ತುಂಬ ಟೈಮ್ ಆಯಿತು ಅಂತಂದು ಹೇಳಿಬಿಟ್ಟು ನಾನೇ ಇಲ್ಲಿಗೆ ಸ್ಟಾಪ್ ಮಾಡಿಸ್ತಾ ಇದ್ದೀನಿ. ಈಗೇನು ಹಾಕ್ತಿದ್ದಾರೆ ಅದೇ ಲಾಸ್ಟ್ ಫಿನಿಶಿಂಗು. ಬಟ್ ಹಾಕಿದ್ದೀವಿ ಅಂತ ಎಲ್ಲೂ ಕೂಡ ಒಂಚೂರು ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇರ್ಬೋದು. ಸೊ ಇದೇ ರೀತಿನೇ ನೀಟಾಗಿ ಎಲ್ಲ ಕಡೆನೂ ಹಾಕಿ ಫಿನಿಶ್. ಸೊ ಇದನ್ನ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ತಗೊಂಡಿದ್ದು. ಇದು ಸ್ಪೈಸಸ್ ಹಾಗೆ ಕೆಲವೊಂದು ಜಾರ್ಸ್ ಎಲ್ಲ ಇಡೋಣ ಅಂತ ತಗೊಂಡಿದ್ದು. ಇದು ಬಂದ್ಬಿಟ್ಟು 1.5 ವರ್ಷದ ಮೇಲೆ ಆಯ್ತು. ಸೊ ಜಾಗ ಸಾಕಾಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ಇಟ್ಕೊಂಡಿದೀನಿ. ಇಲ್ಲೆಲ್ಲ ಮೇಲ್ಗಡೆ ಗ್ರೋಸರೀಸ್ ಎಲ್ಲ ಇಟ್ಕೊಂಡಿದೀನಿ. ಸೊ ಇಲ್ಲೆಲ್ಲ ಜಾಗ ಸಾಕಾಗ್ತಾ ಇಲ್ಲ, ಚಿಕ್ಕದೆಲ್ಲ ಇಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸೊ ಇದು ಇಟ್ಬಿಟ್ರೆ ಸೊ ಮುಂದ್ಗಡೆ ತಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಸಿಂಗಲ್ ಬಾಕ್ಸ್ನೇ ಸೆಟ್ ಮಾಡಿದೀನಿ, ಅರೇಂಜ್ ಮಾಡಿದೀನಿ ಈ ತರ. ಸೊ ಈಸಿಯಾಗಿ ಈ ತರ ತಕೊಂಡ್ಬಿಡ್ಬೋದು ಅಂತ. ಹಿಂದ್ಗಡೆ ಇಟ್ಬಿಟ್ರೆ ನಂಗೆ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ ಅನ್ನೋದಕ್ಕೋಸ್ಕರ ಗ್ಲಾಸ್ ಐಟಮ್ಸ್ ಎಲ್ಲ ಸೊ ಈ ತರ ಸ್ಪೈಸಸ್ ಜಾರ್ಸ್ ಎಲ್ಲ ಇಲ್ಲಿ ಇಡೋಣ ಚಿಕ್ಕದು ಅಂತಂದು ಇದನ್ನ ತಗೊಂಡಿದೀನಿ. ನಾನು ಮುಂಚೆ ತಗೊಂಡಿದ್ದು, ಸೊ ಇದೆಲ್ಲ ಒಡೆದೋಗಿತ್ತು ಅಂತ ಇದು ಹೊಸದು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲೇ ಮನೆ ಹತ್ರನೇ ಹೋಗಿ ತಗೊಂಬಂದೆ, ವಿಗ್ರಹಪುರ ಹತ್ರ. ಅಲ್ಲೇ ಮೇನ್ ರೋಡಲ್ಲೇ ಯಾವಾಗ್ಲೂ ಇರುತ್ತೆ. ಸೊ ಹಂಗಾಗಿ ಸೊ ಒಂದ್ಸಲ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡೋಣ ಅಂತ ಲಾಸ್ಟ್ ಹಬ್ಬಕ್ಕೆ ಒರೆಸ್ಕೊಂಡಿದ್ದೆ. ಅಂದ್ರೂ ಕೂಡ ಮತ್ತೆ ಧೂಳೆಲ್ಲ ಆಗಿರುತ್ತಲ್ವ. ಸೊ ಹಾಗೆ ಒಂದ್ಸಲ ಎಲ್ಲ ಒರೆಸ್ಕೊಂಡ್ಬಿಡೋಣ ಅಂತಂದು ಇದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಗ್ರೀನ್ ಮ್ಯಾಟ್ನ ತರಿಸಿದ್ದೀನಿ. ಸೊ ನೋಡೋಣ ಹೇಗೆ ಕಾಣಿಸುತ್ತೆ ಅಂತಂದು. ಸೊ ಇದೆರಡನ್ನು ಕೂಡ ಈ ರೀತಿ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಇದೆರಡನ್ನು ಕೂಡ ತುಂಬ ಚಿಕ್ಕದು ಬಂದಿದೆ, ನಾನು ದೊಡ್ಡದು ಬರುತ್ತೆ ಅಂತ ಅನ್ಕೊಂಡೆ, ಬಟ್ ಓಕೆ. ಸೊ ಈ ಥರ 2 ಗ್ರೀನ್ ಮ್ಯಾಟ್ನ ನಾನು ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಸ್ಟ್ಯಾಂಡನ್ನು ನಾನು ಇದರಲ್ಲಿ ಇಡ್ತಾ ಇದ್ದೀನಿ. ಈ ಕಡೆ ಟಿಶ್ಯೂ ಪೇಪರ್ನ ಹಾಕ್ತಾ ಇದ್ದೀನಿ. ಸೊ ಮೇಲ್ಗಡೆ ಹಾಕಿದ್ದೀನಲ್ಲ, ಹಂಗಾಗಿ
ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಕಿಲ್ಲ ಅಂತಂದರೆ. ಸೊ ಟಿಶ್ಯೂ ಪೇಪರ್ ಹಾಕಿದ್ದು ನಾನು ಸ್ವಲ್ಪ ಮೂವ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಅಲ್ಲಿ ಕಾಣಿಸೋದಿಲ್ಲ ಸುಮ್ಮನೆ ಗ್ರೀನ್ ಮ್ಯಾಟು. ಸೊ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೊಂದು ತೊಗೊಂಡಿದ್ನಲ್ಲ ಸ್ಟ್ಯಾಂಡು, ಅದನ್ನು ಕೂಡ ಈ ಸೈಡು ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಡಿಸೈನ್ ಬಂದಿರೋದ್ರಿಂದ ಈ ಕಡೆ ಇರಲಿ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂದು. ಇದೆಲ್ಲ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು ಗ್ಲಾಸಸ್ಸು, ಸ್ಪೈಸಸ್ ಎಲ್ಲ ಹಾಕಿಡೋಣ ಅಂತಂದು. ಸೊ ಇವಾಗ ಒಂದೊಂದೇ ಸ್ಪೈಸಸ್ನ ನಾನು ಇದಕ್ಕೆ ಹಾಕಿಡ್ತೀನಿ. ಸೊ ಫಸ್ಟು ಮೇನ್ ಅಡುಗೆ ಮನೇಲಿ ಬೇಕಾಗಿರೋದು ಸಾಸಿವೆ ಜೀರಿಗೆ ಅಲ್ವಾ, ಸೊ ಅದು ಕೈ ಸಿಗಂಗಿರಲಿ ಅಂತಂದು ಸೊ ಅದನ್ನೇ ಫಸ್ಟ್ ಹಾಕಿಡ್ತಾ ಇದ್ದೀನಿ. ಸೊ ಇದೆಲ್ಲ ನನಗೆ ಡಿಮಾರ್ಟಲ್ಲಿ ತುಂಬ ಕಡಿಮೆಗೆ ಸಿಕ್ತು. ಹಾಗೆ ಆನ್ಲೈನಲ್ಲೂ ಕೂಡ ನಾನು ತುಂಬ ಸರ್ಚ್ ಮಾಡಿದೆ, ಎಲ್ಲ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಆನ್ಲೈನಲ್ಲೆಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ. ತುಂಬಾ ಸರ್ಚ್ ಮಾಡಿದೆ, ನನಗೆ ಗ್ಲಾಸ್ ಐಟಮ್ಸು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಂಗಾಗಿ ಕೆಲವೊಂದನ್ನು ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ಲಾಸ್ ಆಗಿರೋದ್ರಿಂದ ನಾನು ಡಿಮಾರ್ಟಲ್ಲೇ ತೊಗೊಂಡೆ. ತುಂಬ ಚೆನ್ನಾಗಿದೆ ಗ್ಲಾಸು, ಬಟ್ ಅಷ್ಟು ಕ್ವಾಲಿಟಿ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಗಟ್ಟಿ ಅಂತ ಏನೂ ಇಲ್ಲ, ಓಕೆ ಅನ್ನೋ ಥರ ಇದೆ ಅಷ್ಟೇ. ಯೂಸ್ ಮಾಡ್ಬೋದು ರೆಗ್ಯುಲರ್ ಆಗಿ. ಸೊ ನಾನು ತುಂಬ ದಿನ ಆಯಿತು ಆಲ್ಮೋಸ್ಟ್ ಡಿಮಾರ್ಟ್ ವಿಡಿಯೋ ಹಾಕಿದ್ದೀನಿ, ನೋಡಿ ಚೆಕ್ ಮಾಡಿ ಯಾರೆಲ್ಲ ನೋಡಿಲ್ಲ. ಎಲ್ಲನೂ ಕೂಡ ಆರಾಮಾಗಿ 50ರಿಂದ 100 ಗ್ರಾಮ್ ಅಷ್ಟು ನೀವು ಇದರಲ್ಲಿ ಫಿಲ್ ಮಾಡ್ಕೋಬಹುದು. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಅದೆಲ್ಲ ನನಗೆ ಡೈಲಿ ಯೂಸ್ಗೆ ಬೇಕಾಗುತ್ತೋ ಅದೆಲ್ಲನೂ ಕೂಡ ನಾನು ಮುಂದೆನೇ ಇಟ್ಕೊಳ್ಳೋಣ ಅಂತಂದು ಸೊ ಹೊರಗಡೆನೇ ಇಟ್ಕೊತಾ ಇದ್ದೀನಿ. ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ದೆ, ತೆಗಿಯೋದು ಕಷ್ಟ ಆಗೋದು. ಹಾಗಾಗಿ ಸೊ ಯಾವುದೆಲ್ಲ ಹುಳ ಬರಲ್ವೋ ಅದನ್ನು ಮಾತ್ರ ಹೊರಗಡೆ ಇಡ್ತಾ ಇದ್ದೀನಿ. ಸೊ ಕೆಲವೊಂದೆಲ್ಲ ಹುಳ ಬಂದುಬಿಡುತ್ತೆ, ಈ ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲನೂ ಕೂಡ ಹೊರಗಡೆ ಇಡೋಕ್ಕಾಗಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪನೇ ಬೇಕು ಅಂತಂದರೆ ಒಗ್ಗರಣೆ ಡಬ್ಬೆಗೆ ಹಾಕ್ಕೊಂಡ್ಬಿಟ್ಟಿರ್ತೀನಿ ಅದೆಲ್ಲ. ಸೊ ಇದೆಲ್ಲ ಹೊರಗಡೆ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಹಾಗಾಗಿ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ. ಹಾಗೆ ಈ ಜಾರ್ನು ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇದು ಕೂಡ ಜಸ್ಟ್ 99 ರುಪೀಸ್ ಏನೋ ಒಂದು ಜಾರು. ಇದು ಬಂದುಬಿಟ್ಟು ಆಲ್ಮೋಸ್ಟ್ 1 kg ಅಷ್ಟೇ ಹಿಡಿಯುತ್ತೆ. ಇದನ್ನು ಕೂಡ 1 kg ಸಕ್ಕರೆ ಹಾಕಿ ಸ್ವಲ್ಪ ಮಿಕ್ಕಿದೆ ಅಷ್ಟೇ. ಗ್ಲಾಸ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಆದರೆ ನನಗೆ ಯಾಕೋ ಕ್ಯಾಪ್ದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಬಟ್ ನೋಡೋಕ್ಕೆ ಲುಕ್ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು 2 ಜಾರನ್ನ ತೊಗೊಂಡಿದ್ದೀನಿ. ಹಾಗಾಗಿ ಕಮ್ಮಿ ರೇಟಲ್ಲ ಅಂತಂದು ನಾನು ಇದನ್ನು ಕೂಡ ಡಿಮಾರ್ಟಲ್ಲೇ ತೊಗೊಂಡಿದ್ದೀನಿ. ಈಗ ಸಕ್ಕರೆ ಹಾಕಿದ್ದೀನಿ 1 ಜಾರ್ಗೆ, ಹಾಗೆ ಇನ್ನೊಂದು ಜಾರ್ಗೆ ನಾನಿಲ್ಲಿ ಬೆಲ್ಲ ಹಾಕಿಡೋಣ ಅಂತ. ಬೆಲ್ಲದ ಪುಡಿ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವ, ಹಾಗಾಗಿ ಸೊ ಈ ಥರದ್ರಲ್ಲಿ ಹಾಕಿಡೋಣ ಅಂತ. ಸೊ ನಾನು ಆಗಲೇ ತೋರಿಸಿದ್ನಲ್ವ, ಆ ಥರ ಬಾಕ್ಸಲ್ಲಿ ಹಾಕಿಟ್ರೆ ತುಂಬಾ ಇರುವೆ ಆಗೋದು, ಒಳಗಡೆ ಎಲ್ಲ ಹೋಗ್ಬಿಡೋದು ಇರುವೆ. ಅಂದರೆ ಸಕ್ಕರೆ ಅಂದರೆ ಗೊತ್ತಲ್ವ, ಸಕ್ಕರೆ ಬೆಲ್ಲ ಎಲ್ಲಿದ್ರೂ ಕೂಡ ಹೋಗ್ಬಿಡುತ್ತೆ. ಅದಕ್ಕೆ ಈ ಥರ ಥ್ರೆಡ್ ಇರೋ ಅಂಥ ಲಿಡ್ಡನ್ನ ತೊಗೊಂಡಿದ್ದೀನಿ. ಸೊ ಈ ಥರದ್ರಲ್ಲಾದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸಕ್ಕರೆ ಮತ್ತು ಬೆಲ್ಲನ ಈ ಥರದ್ರಲ್ಲೇ ಹಾಕಿಡೋಣ ಅಂತ. ಇದು ಭರಣಿ ಬಂದುಬಿಟ್ಟು ಹಳೇದೇ, ಇದು ಮುಂಚೆ ಇತ್ತು. ಇದಕ್ಕೆ ದಪ್ಪ ಉಪ್ಪನ್ನು ಹಾಕಿ ಇಡ್ತಾ ಇದ್ದೀನಿ. ಸೊ ಇನ್ನೊಂದಷ್ಟು ಕೆಲವೊಂದನ್ನು ತಂದೆ, ಹಿಂಗೆ ರೀಸೆಂಟಾಗೆ ತೊಗೊಂಬಂದೆ. ಸ್ವಲ್ಪ ಕಲರ್ ಎಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಇದೆಲ್ಲನೂ ಕೂಡ ತಂದಿದ್ದೀನಿ. ನೋಡೋದಕ್ಕೆ ಲುಕ್ಕು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಹಳೇದಕ್ಕೆ ಹೋಲಿಸಿದ್ರೆ ನೋಡ್ತಾ ಇರ್ಬೋದು. ಇದಕ್ಕೀಗ ನಾನು ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಇನ್ನೊಂದರಲ್ಲಿ ವೈಟ್ ಸಾಲ್ಟ್ ಇದೆ, ಸೊ ಹಳೇದ್ರಲ್ಲಿ. ಸೊ ಇದರಲ್ಲಿ ಹೊಸದ್ರಲ್ಲಿ ಪಿಂಕ್ ಸಾಲ್ಟನ್ನು ಹಾಕಿಡ್ತಾ ಇದ್ದೀನಿ. ಹಾಗೆ ಗ್ಲಾಸ್ ಜಾರ್ಗಳಿಗೆ ನಾನು ಯಾವುದೂ ಥರ ಸ್ಟಿಕ್ಕರ್ ಆಗಲಿ ನೇಮ್ ಆಗಲಿ ಏನೂ ಬರೀತಾ ಇಲ್ಲ, ಯಾಕಂದರೆ ನಾನೇ ಯೂಸ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಯಾವುದ್ರಲ್ಲಿ ಏನಿದೆ ಅಂತ. ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ಸ್ಟಿಕ್ಕರ್ ಎಲ್ಲ ಹಾಕಿ ಹೆಸರೆಲ್ಲ ಏನೂ ಬರೀತಾ ಇಲ್ಲ. ಇದೇನೇನು ಅಂತೆಲ್ಲ ಬರೀತಾರಲ್ಲ, ಸೊ ಆ ಥರ ಎಲ್ಲ ಏನೂ ಬರೀತಾ ಇಲ್ಲ. ಅದೆಲ್ಲ ಏನಂದರೆ ಸ್ಟೀಲಿನ ಡಬ್ಬಗಳಲ್ಲಿ ಇಟ್ಟಾಗ ನಮ್ಗೆ ಇದರಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಬರಿತೀವಿ. ಸೊ ಈ ಥರ ಗ್ಲಾಸ್ ಜಾರಲ್ಲಿ ಇಟ್ಟಾಗ ನನಗೇನೋ ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಆ ಥರ ಎಲ್ಲ ಎಕ್ಸ್ಟ್ರಾ ಕೆಲಸ ಎಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ ನಾನು. ಸೊ ನನಗೆ ಏನು ನೆಸೆಸಿಟಿ ಇದೆ ಅದಷ್ಟೇ ನಾನು ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ. ಸೊ ಇದು ಜಾರ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು kg ಅಷ್ಟು ಉಪ್ಪನ್ನು ಹಿಡಿತಾ ಇದೆ, ನೋಡ್ತಾ ಇರ್ಬೋದು. ಹಾಗೆ ಇನ್ನೊಂದು ಜಾರಲ್ಲಿ ಹುಣಸೆ ಹಣ್ಣನ್ನು ಇಡ್ತಾ ಇದ್ದೀನಿ. ಇದು ಕೂಡ ಜಾರ್ ತುಂಬಾ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೆ ಅಂತ ಸೊ ಇದು ಒಂದು ಜಾರ್ನ ತೊಗೊಂಡಿದ್ದೀನಿ. ಹಾಗೆ ಇದೊಂದು ಚಿಕ್ಕದು ಜಾರ್ ತೊಗೊಂಡಿದ್ದೀನಿ, ಉಪ್ಪಿನಕಾಯಿ ಏನಾದರೂ ಹಾಕಿಡೋದಕ್ಕೆ ಬರುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಉಳಿದಿತ್ತು, ಹಾಗಾಗಿ ಅದನ್ನು ಅದರಲ್ಲಿ ಹಾಕಿಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಅಂತ. ಸೊ ದೊಡ್ಡದ್ರಲ್ಲಿ ಹಾಕಿಡೋದಕ್ಕಾಗಲ್ಲ, ಹೊರಗಡೆ ಇಡಲ್ಲ ನಾನು ಜಾಸ್ತಿ ಉಪ್ಪಿನಕಾಯಿ ಎಲ್ಲ ಫ್ರಿಜ್ಜಲ್ಲೇ ಇಡೋದು. ಹಾಗಾಗಿ ಈ ಥರ ಸ್ವಲ್ಪ ಚಿಕ್ಕದ್ರಲ್ಲಿ ಭರಣಿದಲ್ಲಿ ಹಾಕಿಟ್ರೆ ಅಷ್ಟು ಬೇಗ ಕೆಡೋದಿಲ್ಲ ಅಂತಂದು ಇದರಲ್ಲೇ ಹಾಕಿಡ್ತಾ ಇದ್ದೀನಿ.
ಹಾಗೆ ಇದು ಆಯಿಲ್ ಬಾಟಲ್ ಬಂದ್ಬಿಟ್ಟು ಇದನ್ನು ಕೂಡ ನಾನು ಮೀಶೋದಲ್ಲಿ ತಗೊಂಡಿದ್ದೆ. ಲಾಸ್ಟ್ ಟೈಮು ಮೀಶೋದಲ್ಲಿ ಏನೆಲ್ಲ ತಗೊಂಡಿದ್ದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ಅದರಲ್ಲಿ ಇದನ್ನು ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 4 ನನಗೆ ಆಯಿಲ್ ಬಾಟಲ್ ಬಂದಿತ್ತು. ಸೊ ನಾನು ಸದ್ಯಕ್ಕೀಗ 2 ಆಯಿಲ್ ಬಾಟಲ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ 260ಗೋ 270ಗೋ ಅಷ್ಟೇ 4 ಆಯಿಲ್ ಬಾಟಲ್ ಬಂದಿತ್ತು. ಇದೆಲ್ಲ 1/2 ಲೀಟರ್ದು. ಸೊ ಇದು ಯೂಸ್ ಮಾಡೋದಕ್ಕೆ ತುಂಬಾ ಈಸಿ. ಹಾಗೆ ಇದೆಲ್ಲ ಜಾಸ್ತಿ ಲೀಕ್ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರದ ಬಾಟಲ್ನೇ ಯೂಸ್ ಮಾಡ್ತೀನಿ. ಬೇರೆ ಯಾವುದ್ರಲ್ಲಾದರೂ ಹಾಕಿಟ್ರೆ ಎಲ್ಲ ಲೀಕ್ ಆಗ್ತಾ ಇರುತ್ತೆ. ಹಾಕಿ ಹಂಗೆ ಇಟ್ಟರೆ ಸೊ ಬಾಟಲ್ ಸಮೇತನೂ ಕೂಡ ಎಣ್ಣೆ ಎಣ್ಣೆ ಆಗಿಬಿಟ್ಟಿರುತ್ತೆ. ಬಟ್ ಆ ಥರ ಆಗಲ್ಲ. ನಾನು ತುಂಬ ಯೂಸ್ ಮಾಡಿದ್ದೀನಿ ಇದನ್ನು. ಸೊ ಇದು ಸ್ವಲ್ಪ ಸೇಫ್ಟಿಯಾಗಿ ನಿಧಾನಕ್ಕೆ ಯೂಸ್ ಮಾಡಬೇಕು. ಜೋರಾಗಿ ಇಡೋದಾಗಲಿ ಅದೆಲ್ಲ ಮಾಡಿದ್ರೆ ಸ್ವಲ್ಪ ಒಡೆದೋಗುತ್ತೆ. ಹಾಗೆ ಇದು ಬಂದ್ಬಿಟ್ಟು ಇದನ್ನು ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿರೋದು. ಇದು ಬಂದ್ಬಿಟ್ಟು 160 ಏನೋ ಇದೆ ಒಂದು ಬಾಟಲು. ಇದು ತುಂಬಾ ಹೆವಿ ಇದೆ. ಗ್ಲಾಸ್ ತುಂಬ ಗಟ್ಟಿ ಇದೆ. ಸೊ ಕೆಳಗಡೆ ಭಾಗ ಮಾತ್ರ ಹಿಂಗೆ ಜೋರಾಗಿ ಇಟ್ಟರೂ ಕೂಡ ಒಡೆಯಲ್ಲ, ಅಷ್ಟು ಗಟ್ಟಿ ಇದೆ. ಇದು ಸ್ಪ್ರೇ ಮತ್ತು ನೀವು ಅಡುಗೆಗೆ ಏನಾದರೂ ಎಣ್ಣೆ ಹಾಕ್ಕೋಬೇಕು ಅಂದ್ರೂ ಕೂಡ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ದೋಸೆ ಚಪಾತಿಗೆ ಈ ಥರ ಸ್ಪ್ರೇ ಎಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಅಂತ ನಾನು ಅದನ್ನು ತರಿಸ್ಕೊಂಡಿದ್ದೆ. ಹಾಗೆ ಇದು ಬಂದ್ಬಿಟ್ಟು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಇದು ಚಪಾತಿ ದೋಸೆಗೆಲ್ಲ ಏನಾದರೂ ಮೇಲ್ಗಡೆ ಹಚ್ಚಬೇಕು ಅಂತಂದಾಗ ಈ ಥರ ಬ್ರಷ್ ಮಾಡೋದಕ್ಕೆ ಅಂತ ತರಿಸ್ಕೊಂಡಿದ್ದೆ. ಇದನ್ನು ಕೂಡ ಚೆನ್ನಾಗಿ ಯೂಸ್ ಆಗ್ತಾ ಇದೆ ನನಗೆ. ಇದೆರಡು ಕೂಡ ತುಂಬಾ ಗಟ್ಟಿ ಇದೆ ಬಾಟಲು. ಇದು ಮೀಶೋದಲ್ಲಿ ತೊಗೊಂಡಿರೋದು, ಇದು ಅಮೆಝಾನಲ್ಲಿ ತೊಗೊಂಡಿರೋದು. ಸೊ ಸದ್ಯಕ್ಕೀಗ ಬಿಸ್ಕೆಟ್ ಅಥವಾ ಕುಕ್ಕೀಸ್ ಏನು ಬೇಕಾದರೂ ಅದರಲ್ಲಿ ಹಾಕಿಡ್ಬೋದು. ಸೊ ಈ ಥರ ಹಾಕಿ ಮತ್ತೆ ಈ ಥರ ಹಾಕಿ ಲಾಕ್ ಮಾಡಿದ್ರೆ ಏರ್ ಟೈಟ್ ಆಗುತ್ತೆ. ಅವಾಗ ಬಿಸ್ಕೆಟ್ ಆಗಲಿ ಅಥವಾ ಕ್ರಿಸ್ಪಿ ಆಗಿರೋಂಥ ಏನೇ ತಿಂಡಿಗಳಾಗಲಿ ಮೆತ್ತಗೆ ಆಗೋದಿಲ್ಲ. ಸೊ ಒಂದೊಂದೇ ಸಾಸಿವೆ ಜೀರಿಗೆ ಏನೇ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನೋ ಇದೆಲ್ಲನೂ ಕೂಡ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಈಗ ಒಂದೊಂದನ್ನೇ ಜೋಡಿಸ್ಕೊತಾ ಇದ್ದೀನಿ. ಸೊ ಯಾವುದು ಜಾಸ್ತಿ ಯೂಸ್ ಮಾಡಿಲ್ಲ, ಸ್ವಲ್ಪ ಹಿಂದಕ್ಕೆ ಇಟ್ಕೊತಿದ್ದೀನಿ. ಸಾಸಿವೆ ಜೀರಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಹಾಗಾಗಿ ಇದನ್ನು ಇಲ್ಲೇ ಮುಂದೆನೇ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಅರಿಶಿನ ಮತ್ತು ಖಾರ ಪುಡಿ ಮತ್ತು ಅರಿಶಿನ ಎರಡು ಕೂಡ ಮುಂದೆ ಇಟ್ಕೊತಿದ್ದೀನಿ. ಹಾಗೆ ಅದ್ರ ಜೊತೆಗೆ ಗರಂ ಮಸಾಲ ಒಂದು ಇಟ್ಕೊತಾ ಇದ್ದೀನಿ ಜೊತೆಗೆ. ಹಾಗೆ ಇದೊಂದು ಉಪ್ಪಿನಕಾಯಿದು ಇಲ್ಲೇ ಇಟ್ಬಿಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ. ಹಾಗೆ ಕುಕ್ಕೀಸ್ದು ಕೂಡ ಇಲ್ಲೇ ಇಟ್ಕೊತಾ ಇದ್ದೀನಿ ಈಗ. ಹಾಗೆ ಇದು ಬಂದ್ಬಿಟ್ಟು ಕಲ್ಲುಪ್ಪು. ಇದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಇಲ್ಲೇ ಹತ್ರನೇ ಇಟ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಇದು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಈ ಕಪ್ನು ಕೂಡ ಹಾಗೆ ಇಲ್ಲಿ ಇಡ್ತಾ ಇದ್ದೀನಿ. ಈಗ 2 ಆಯಿಲ್ ಬಾಟಲ್ನ ಇಲ್ಲಿ ಇಟ್ಕೊತಾ ಇದ್ದೀನಿ. ಈ ಬಾಟಲ್ನು ಕೂಡ ನಾನು ಇಲ್ಲೇ ಇಟ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಇದನ್ನು ಬ್ರಷ್ ಮಾಡೋದನ್ನು ಕೂಡ ಇಲ್ಲೇ ಇಟ್ಕೊತಾ ಇದ್ದೀನಿ ನಾನು. ಎಲ್ಲ ಒಂದೇ ಹತ್ರ ಇರಲಿ ಆಯಿಲ್ದು ಅಂತ. ಅದಾದಮೇಲೆ ಈಗ ಸಕ್ಕರೆದು ಮತ್ತು ಬೆಲ್ಲದ್ದು ಕೂಡ ಒಂದೇ ಹತ್ರ ಇಟ್ಕೊತಾ ಇದ್ದೀನಿ. ತುಂಬಾ ವೇಟ್ ಇದೆ, ಹಾಗಾಗಿ ಕೆಳಗಡೆನೇ ಇಡ್ತಾ ಇದ್ದೀನಿ. ಸೊ ಇದು ಕೂಡ ಬೆಲ್ಲ ಸಕ್ಕರೆ ಎರಡು ಒಟ್ಟಿಗೆ ಇರಲಿ ಅಂತ. ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಹಿಂದ್ಗಡೆ ಇಟ್ಕೊತಿದ್ದೀನಿ, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಮುಂದ್ಗಡೆ ಇಟ್ಟರೆ ಅನ್ನೋದಕ್ಕೋಸ್ಕರ ಹಿಂದ್ಗಡೆ ಇಟ್ಕೊತಾ ಇದ್ದೀನಿ. ಪುಡಿ ಉಪ್ಪು ಮತ್ತು ಹುಣಸೆಹಣ್ಣು ಎರಡನ್ನೂ ಕೂಡ ಜೊತೆಗೆ ಇಟ್ಕೊತಾ ಇದ್ದೀನಿ. ಲುಕ್ ಕೂಡ ತುಂಬಾ ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಇದು ರುಬ್ಬೋ ಗುಂಡು, ಸಾಣೆಕಲ್ಲು ಎಲ್ಲನೂ ಕೂಡ ಇತ್ತು. ಚಿಕ್ಕ ಚಿಕ್ಕದಾಗಿ ಶೋ ಪೀಸ್ ಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಟಿವ್ ಐಟಮ್ ಆಗಿ ಅಂತ. ಸೊ ಇದನ್ನು ಹಾಗೆ ನಾನು ಗೃಹ ಪ್ರವೇಶಕ್ಕೆ ತರಿಸಿದ್ದೆ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು, ಬೀಸೋ ಕಲ್ಲು, ರುಬ್ಬೋ ಕಲ್ಲು ಎಲ್ಲನೂ ಕೂಡ ಇದೆ. ಸೊ ಕುಟ್ಟಾಣಿ ಎಲ್ಲನೂ ಕೂಡ ಚೆನ್ನಾಗಿದೆ ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗಿ. ಇದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಓವರಾಲ್ ಆಗಿ ಫಿನಿಶ್ ಆಯಿತು. ಕೆಳಗಡೆ ಕೌಂಟರ್ ಟಾಪ್ ಎಲ್ಲನೂ ಕೂಡ ನಾನು ಫಿನಿಶ್ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಡೆಕೋರೇಷನ್ನು. ಸೊ ಅದ್ರ ಜೊತೆಗೆ ಹಾಗೆ ಇಲ್ಲಿ ಒಂದು ಪ್ಲ್ಯಾಂಟನ್ನು ಕೂಡ ಇಡೋಣ ಅಂತಂದು ಇಡ್ತಾ ಇದ್ದೀನಿ. ಒಂದು ಆರ್ಟಿಫಿಷಿಯಲ್ ಗಿಡನ ಇಡ್ತಾ ಇದ್ದೀನಿ, ಯಾಕಂದರೆ ವಿಂಡೋ ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನಿಸ್ತಾ ಇತ್ತು ನನಗೆ, ಹಾಗಾಗಿ. ಹಾಗೆ ಅದ್ರ ಜೊತೆಗೆ ಈ ತರ ಬುದ್ಧನ ಇಡ್ತಾ ಇದ್ದೀನಿ, ಕ್ಯೂಟಾಗಿ ಕಾಣಿಸುತ್ತೆ ಬುದ್ಧ ಅಂತ. ಸೊ ಎಲ್ಲಾನು ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಒಂದು ಫೋನ್ ಇಡೋದಕ್ಕೆ ಅಂತ ಒಂದು ಸ್ಟ್ಯಾಂಡ್ ನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ತರ ಹಿಂಗೆಲ್ಲ ಕೆಳಗಡೆ ಹಿಂಗೆಲ್ಲ ಇಡೋ ಬದಲು, ಈ ತರ ಎಲ್ಲ ಇಡೋ ಬದಲು ಕಿಚನ್ ಅಲ್ಲಿ
ಸೊ ಈ ತರ ಇಡ್ಬೋದು, ಗಲೀಜೆಲ್ಲ ಆಗಲ್ಲ ಅಂತ. ಸೊ ಈ ತರ ಒಂದು ಸ್ಟ್ಯಾಂಡ್ ನ ಇಟ್ಟಿದ್ದೀನಿ, ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಫ್ರಿಜ್ಗೆ ಅಂತ ಮ್ಯಾಗ್ನೆಟ್ಸ್ ನ ತರಿಸಿದ್ದೆ, ಸೊ ಅದನ್ನು ಕೂಡ ಇಲ್ಲಿ ಅಂಟಿಸ್ತಾ ಇದ್ದೀನಿ. ಒಳ್ಳೊಳ್ಳೆ ವರ್ಡ್ಸ್ ಇರುವಂತಹ ಒಂದಷ್ಟು ಫ್ರಿಜ್ ಮ್ಯಾಗ್ನೆಟ್ಸ್ ನ ತರಿಸಿದ್ದೀನಿ. ಸೊ ಅದನ್ನ ಹಾಕ್ತಾ ಇದೀನಿ. ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಕಿದ್ಮೇಲೆ. ಸಿಂಪಲ್ ಆಗಿ ಒಂದು ಫ್ರಿಜ್ ನ ಮೇಕ್ ಓವರ್ ಮಾಡಿದೀನಿ. ಹಾಗೆ ಇದ್ರ ಮೇಲೆ ಒಂದು ಆರ್ಟಿಫಿಷಿಯಲ್ ಆಗಿರುವಂತಹ ಪ್ಲಾಂಟ್ ನ ಕೂಡ ಇಟ್ಟಿದ್ದೀನಿ. ನೋಡಿದ್ರಲ್ವಾ, ಫ್ರಿಜ್ ನ ಸಿಂಪಲ್ ಆಗಿ ಮೇಕ್ ಓವರ್ ಮಾಡಿದೆ. ಹಾಗೆ ಕಿಚನ್ ಕೂಡ ಮೇಕ್ ಓವರ್ ಮಾಡಿದ್ದೀನಿ. ಕೌಂಟರ್ ಟಾಪ್ ಒಂದ್ ಸ್ವಲ್ಪ ಆರ್ಗನೈಸೇಷನ್ ಹಾಗೆ ಮೇಕ್ ಓವರ್ ಮಾಡ್ಕೋಬೇಕಿತ್ತು. ತುಂಬಾ ದಿನದಿಂದ ಅಂತ ಅನ್ಕೊಂಡ್ರೆ, ತುಂಬಾ ದಿನದಿಂದ ತರಿಸಿಟ್ಕೊಂಡಿದ್ದೆ, ಎಲ್ಲ ಮಾಡೋದಕ್ಕಾಗಿರ್ಲಿಲ್ಲ. ಸೊ ಇವತ್ತೆಲ್ಲಾನು ಕೂಡ ನೀಟಾಗಿ ಆರ್ಗನೈಸೇಷನ್ ಮಾಡಿ ಮೇಕ್ ಓವರ್ ಮಾಡಿದ್ದೀನಿ. ಸೊ ಕೌಂಟರ್ ಟಾಪ್ ಅಷ್ಟೇ ಮಾಡಿರೋದು, ಸೊ ಬೇರೆ ಎಲ್ಲ ಕ್ಲೋಸ್ ಆಗಿರೋದಿಲ್ಲ. ಸೊ ಇದೆಲ್ಲ ಹೆಂಗಿದೆ ಹಂಗೆ ಸಿಂಪಲ್ ಆಗಿ ಹಂಗೆ ಬಿಟ್ಟಿದ್ದೀನಿ. ಸೊ ಕೌಂಟರ್ ಟಾಪ್ ಅಷ್ಟೇ ನಾನು ಮೇಕ್ ಓವರ್ ಆಗಿ ಆರ್ಗನೈಸೇಷನ್ ಆಗಲಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.